ಶಾರದಾ ಶಾರದಾಂಭೋಜವದನಾವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಿಂಹರಾಶಿಯವರೆಲ್ಲ ಹೇಗಿದ್ದೀರಿ? ಎಲ್ಲ ಹುಷಾರಾಗಿದ್ದೀರಾ? ನಾವು ಈ ಜನವರಿ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನಾವು ಈ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಮಕರ ರಾಶಿಗೆ 12ನೇ ತಾರೀಕಿನಂದು ಶುಕ್ರ ಗ್ರಹ, 14ನೇ ತಾರೀಕಿನಂದು ರವಿ ಗ್ರಹ, 15ನೇ ತಾರೀಕಿನಂದು ಕುಜಗ್ರಹ, 17ನೇ ತಾರೀಕಿನಂದು ಬುಧ ಗ್ರಹ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದು ಈ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಈ ಜನವರಿ ತಿಂಗಳಲ್ಲಿ ನಿಮಗೆ ಸಿಂಹರಾಶಿಯವರಿಗೆ ಏನೇನು ಫಲಪ್ರಾಪ್ತಿ ಆಗುತ್ತೆ ಅದನ್ನು ನೋಡ್ತಾ ಹೋಗೋಣ. ಮುಖ್ಯವಾಗಿ ಕಚೇರಿಯಲ್ಲಿ ಅಥವಾ ಸಂಘ ಸಂಸ್ಥೆಯಲ್ಲಿ ನಿಮಗೆ ಪ್ರಮುಖ ನಾಯಕತ್ವದ ಜವಾಬ್ದಾರಿ ಪ್ರಾಪ್ತಿಯಾಗುತ್ತೆ. ನೋಡಿ, ನೀವೇನೋ ಒಂದು ಉದ್ಯೋಗ ಮಾಡ್ತಿರ್ತೀರಲ್ಲ, ಆ ಉದ್ಯೋಗದಲ್ಲಿ ನಿಮಗೊಂದಷ್ಟು ಜವಾಬ್ದಾರಿಗಳು ಪ್ರಾಪ್ತಿಯಾಗುತ್ತೆ. ಅಂದರೆ ನಿಮಗೆ ಉದ್ಯೋಗದಲ್ಲಿ ಮುಂಬಡ್ತಿ, ಪ್ರಮೋಷನ್ ಇತ್ಯಾದಿಗಳು ಕೂಡ ಪ್ರಾಪ್ತಿಯಾಗೋದಕ್ಕೆ ಅವಕಾಶ ಇರುತ್ತೆ. ಒಟ್ಟಿನಲ್ಲಿ ಉದ್ಯೋಗದ ವಿಚಾರದಲ್ಲಿ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಅಥವಾ ಒಂದಷ್ಟು ಸಂಘ ಸಂಸ್ಥೆಗಳಲ್ಲಿ ನೀವೇನಾದರೂ ಸದಸ್ಯರಾಗಿದ್ದರೆ ಅಲ್ಲೂ ಕೂಡ ನಿಮಗೆ ಒಂದಷ್ಟು ಗೌರವಗಳು ಪ್ರಾಪ್ತಿಯಾಗುತ್ತೆ. ನಾಯಕತ್ವದ ಒಂದು ಸ್ಥಾನಗಳು ಕೂಡ ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಇರುತ್ತೆ. ಇನ್ನು ರಾಜಕೀಯದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ವಿಶೇಷವಾಗಿ ಜನಪ್ರಿಯತೆ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಒಂದಷ್ಟು ಕೀರ್ತಿ ಇತ್ಯಾದಿಗಳೆಲ್ಲ ಪ್ರಾಪ್ತಿ ಆಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಈ ತಿಂಗಳು ಚೆನ್ನಾಗಿದೆ. ಯಾವಾಗಿಂದ ಅಂಥೇಳಿ ಅಂದರೆ ಈ ತಿಂಗಳ ಒಂದು 14ನೇ ತಾರೀಕು ಆದಮೇಲೆ ತುಂಬ ಚೆನ್ನಾಗಿದೆ. ನೋಡಿ, ಸರ್ಕಾರಿ ಉದ್ಯೋಗಕ್ಕೆ ನೀವೇನಾದರೂ ಪ್ರಯತ್ನ ಪಡ್ತಿದ್ರೆ ಈ ತಿಂಗಳ 14ನೇ ತಾರೀಕು ಆದಮೇಲೆ ತುಂಬ ಚೆನ್ನಾಗಿದೆ. ಇನ್ನು ಜಾಹೀರಾತು, ಸಿನಿಮಾ ಮತ್ತು ಮಾಧ್ಯಮ ರಂಗದಲ್ಲಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗಳಿಗೂ ಕೂಡ ಈ ತಿಂಗಳು ಚೆನ್ನಾಗಿದೆ. ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯಾಪಾರ, ಈ ಭೂ ವ್ಯಾಪಾರಿಗಳು, ರಿಯಲ್ ಎಸ್ಟೇಟು ಅಥವಾ ಕಟ್ಟಡಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸ, ಕನ್ಸ್ಟ್ರಕ್ಷನ್ ಕೆಲಸಗಳು, ಇವುಗಳನ್ನೆಲ್ಲ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಈ ತಿಂಗಳಲ್ಲಿ ತುಂಬ ಚೆನ್ನಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಜನವರಿ ತಿಂಗಳ 15ನೇ ತಾರೀಕಿನ ನಂತರ ನೀವು ಷೇರು ಮಾರುಕಟ್ಟೆಯಲ್ಲಿ ಬೇಕಾದರೆ ಹಣದ ಹೂಡಿಕೆಯನ್ನು ಮಾಡಬಹುದು. ಈ ಷೇರು ಮಾರುಕಟ್ಟೆಯಲ್ಲಿ ಹಣದ ಹೂಡಿಕೆಯನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಈ ತಿಂಗಳು 15ನೇ ತಾರೀಕು ಆದಮೇಲೆ ಚೆನ್ನಾಗಿದೆ. ಅದಕ್ಕಿಂತ ಮುಂಚೆ ನೀವು ಹೂಡಿಕೆಯನ್ನು ಮಾಡುವಂಥದ್ದು ಬೇಡ. ಇನ್ನು ಮನೆಗೆ ಬೇಕಾಗಿರುವಂತಹ ಒಂದಷ್ಟು ವಸ್ತುಗಳನ್ನೆಲ್ಲ ನೀವು ಈ ತಿಂಗಳಲ್ಲಿ ಖರೀದಿ ಮಾಡ್ತೀರಿ. ಒಂದಷ್ಟು ಹಣದ ವ್ಯಯ ಉಂಟಾಗುತ್ತೆ, ಹಣಕಾಸಿನ ಆಗಮನವೂ ಉಂಟಾಗುತ್ತೆ. ಒಂದಷ್ಟು ಹಣನೂ ಕೂಡ ಚೆನ್ನಾಗಿ ಖರ್ಚು ಮಾಡ್ತೀರಿ. ಏನಕ್ಕೆ ಅಂದರೆ ಮನೆಗೆ ಏನೋ ಒಂದಷ್ಟು ವಸ್ತುಗಳು ಬೇಕಾಗಿರುತ್ತಲ್ಲ, ಅವುಗಳಿಗಾಗಿ. ಮುಖ್ಯವಾಗಿ ಒಂದಷ್ಟು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಖರೀದಿ ಮಾಡುವಂತಹ ಯೋಗಗಳು ನಿಮಗಿದ್ದಾವೆ. ಅಂದರೆ ಒಂದು ಸ್ವಲ್ಪ ದುಬಾರಿ ವಸ್ತುಗಳು, ಈ ಕರೆಂಟಿಗೆ ಸಂಬಂಧಪಟ್ಟಿರುವಂಥದ್ದು, ಎಲೆಕ್ಟ್ರಾನಿಕ್ ವಸ್ತುಗಳು, ಇವುಗಳನ್ನೆಲ್ಲ ಖರೀದಿ ಮಾಡುವಂತಹ ಯೋಗ ಇದೆ. ಒಟ್ಟು ಮನೆಗೆ ಬೇಕಾಗಿರುವಂತಹ ಒಂದಷ್ಟು ವಸ್ತುಗಳು. ಇನ್ನು ಸಂತಾನವನ್ನು ಅಪೇಕ್ಷಿಸುತ್ತಿರುವಂತಹ ದಂಪತಿಗಳಿಗೂ ಕೂಡ ಈ ಒಂದು ಮಾಸ ಉತ್ತಮವಾಗಿದೆ. ವಿದ್ಯಾರ್ಥಿಗಳಿಗೂ ಕೂಡ ಈ ತಿಂಗಳು ತುಂಬ ಚೆನ್ನಾಗಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯವನ್ನು ಅಧ್ಯಯನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ, ಜೊತೆಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯವನ್ನು ಅಧ್ಯಯನ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಇನ್ನು ಈ ತಿಂಗಳಲ್ಲಿ ಕೊನೆಯ ವಾರ ಇದೆಯಲ್ಲ, ಅದು ನಿಮಗೆ ತುಂಬ ಸ್ಪೆಷಲ್ಲು. ಯಾಕೆಂದರೆ ಈ ಕೊನೆ ವಾರದಲ್ಲಿ ಈ ತಿಂಗಳಲ್ಲೇ ನಿಮಗೆ ಅಭಿವೃದ್ಧಿ ಉಂಟಾಗುತ್ತೆ. ಎಲ್ಲದು ಚೆನ್ನಾಗಿದೆ, ನೋಡಿದ್ವಲ್ಲ. ಅದರಲ್ಲೂ ವಿಶೇಷವಾಗಿ ಕೊನೆಯ ವಾರದಲ್ಲಿ ನಿಮಗೆ ಗಣನೀಯವಾಗಿ ಅಭಿವೃದ್ಧಿ ಉಂಟಾಗುತ್ತೆ. ಎಲ್ಲ ವಿಚಾರದಲ್ಲೂ ಕೂಡ ಕೊನೆಯ ಒಂದು ವಾರ ನಿಮಗೆ ತುಂಬ ಚೆನ್ನಾಗಿದೆ. ಆ ಸಮಯದಲ್ಲಿ ನಿಮಗೆ ತುಂಬ ಒಂದು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಒಂದು ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಅದು ಆ ಕೇತುಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿರೋದ್ರಿಂದಾಗಿ ಒಂದು ಸ್ವಲ್ಪ ಬೆನ್ನು ನೋವು ಕಾಡುವುದಕ್ಕೆ ಅವಕಾಶ ಇರುತ್ತೆ. ಇದೊಂದು ವಿಚಾರದಲ್ಲಿ ಜೋಪಾನವಾದರೆ. ಮತ್ತು ನೋಡಿ, ಅನೇಕ ಗ್ರಹಗಳು ಷಷ್ಠಭಾವದಲ್ಲಿ, ಕುಜ, ರವಿ ಎಲ್ಲ ಷಷ್ಠಭಾವದಲ್ಲಿ ತುಂಬ ಒಳ್ಳೆಯ ಫಲನೇ ಕೊಡ್ತವೆ. ಹಾಗಾಗಿ ಇನ್ನು ಗುರುಗ್ರಹ ಅಂತೂ ಹೇಗೂ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿರವಾಗಿದೆಯಲ್ಲ, ಹಾಗಾಗಿ ಎಲ್ಲ ವಿಚಾರದಲ್ಲೂ ಕೂಡ ನಿಮಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಆದಷ್ಟು ನೀವು ಆದಿತ್ಯ ಹೃದಯದ ಪಠನೆಯನ್ನು ಮಾಡಬೇಕು, ಆದಿತ್ಯ ಹೃದಯವನ್ನು ಓದಬೇಕು. ಈ ರೀತಿಯಾಗಿ ಮಾಡಿದರೆ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳೋದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.